ನೋಡಿ, ಇಂತ ದೊಡ್ಡ ದೊಡ್ಡ ಉದ್ಯಮಿಗಳು ನ್ಯಾಚುರಲ್ ಆಗಿ ಸತ್ರೆ ಜನಗಳಿಗೆ ಏನು ಅನ್ಸಲ್ಲ. ಅಯ್ಯೋ ಪಾಪ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರು, ಸತ್ತೋಗ್ಬಿಟ್ರು, ಇವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅನ್ಕೊಂತೀವಿ. ಅದೇ ಸೂಸೈಡ್ ಮಾಡ್ಕೊಂಡ್ರೆ ಒಬ್ಬೊಬ್ಬರಿಗೆ ಒಂದೊಂದರ ಆಲೋಚನೆಗಳು ಬರುತ್ತೆ. ನನಗನ್ಸುತ್ತಿನ ನಾನ್ ಹೇಳ್ತೀನಿ, ಈ ಕೆಲವು ವರ್ಗದ ಜನಗಳು ಅಂದ್ರೆ ನಾನ್ ಮದುವೆ ಮಾಡ್ಕೊಡ್ಬೇಕು ನನ್ನ ಮಗಳನ್ನ, ಅವ್ರ ಮನೇಲಿ ಐಷಾರಾಮಿ ಕಾರ್ಗಳೇ ಇರ್ಬೇಕು, ತುಂಬಾ ಸಂಪಾದನೆ ಮಾಡಿರ್ಬೇಕು, ಕೋಟ್ಯಾಂಗಟ್ಟಲೆ ದುಡ್ಡು ಇರ್ಬೇಕು, ಸಿಟಿ ಒಳಗೆಲ್ಲ ಸೈಟ್ ಮಾಡಿರ್ಬೇಕು ಅನ್ನೋ ಜನಗಳಿಗೆ. ಮತ್ತೆ ಕೆಲವು ಯೂಟ್ಯೂಬ್ ಗಳು ನೋಡ್ತೀವಿ, ಕೆಲವು ಹುಡುಗಿರ್ನ ನೀವು ಮದುವೆ ಆಗೋ ಹುಡುಗ ಏನ್ ಸಂಬಳ ತರಬೇಕು ಅಂತ ಕೇಳಿದ್ರೆ ಅವನು 2 lakhs per month, 3 lakhs per month, 5 lakhs per month, ಇಲ್ಲಾಂದ್ರೆ ನಮ್ಮ ಹತ್ರಕ್ಕೆ ಬರೋದ್ ಬೇಡ ಅವರು ಅಂತ ಮಾತಾಡೋ ಕೆಲವು ವರ್ಗದ ಜನಗಳಿಗೆ ನಾನ್ ಹೇಳೋದು, ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಜೀವನದಲ್ಲಿ. ನನಗೆ ಹಚ್ಚಿದ ಹೇಳಿ ನಾನು ಹೇಳ್ತೀನಿ, ಅತಿಯಾದ ದುಡ್ಡು ಒಳ್ಳೇದಲ್ಲ, ಅತಿಯಾದ್ರೆ ದುಡ್ಡು ಅಲ್ಲಿ ನೆಮ್ಮದಿ ಇಲ್ಲ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ.